ಕನ್ನಡ ಚಳವಳಿ ವಟಾಳ್ ಪಕ್ಷ ಇವರ ವತಿಯಿಂದ ಕರ್ನಾಟಕದಲ್ಲಿ ಬರಗಾಲ ಭೀಕರವಾಗಿದ್ದು, ಕರ್ನಾಟಕ ಸರ್ಕಾರ ಕೂಡಲೇ ರೈತರಿಗೆ ಸಾಲ ಮನ್ನಾ ಮಾಡಿ ಪ್ರತಿಯೊಬ್ಬ ರೈತರಿಗೂ ವಿಶೇಷ ಅನುದಾನ ನೀಡಬೇಕೆಂದು ಒತ್ತಾಯಿಸಿ ಕನ್ನಡ ಚಳವಳಿ ವಟಾಳ್ ಪಕ್ಷ ಅಧ್ಯಕ್ಷರಾದ ಶ್ರೀ ವಟಾಳ್ ನಾಗರಾಜ್ ರವರು ಇಂದು ಕೆಂಪೇಗೌಡ ಬಸ್ ನಿಲ್ದಾಣದ ಹತ್ತಿರ ಖಾಲಿ ತಟ್ಟೆಗಳ ಸಮ್ಮೇಳನ ನಡೆಸಿದರು. ಈ ವೇಳೆ ಗಿರೀಶ್ ಗೌಡ, ಪಾರ್ಥಸಾರ್ಥಿ, ನಾರಾಯಣ್ ಸ್ವಾಮಿ, ಮಹಾದೇವಪ್ಪ, ಫೈಜಾನ್ ಖಾನ್, ವಿಜಯಲಕ್ಷ್ಮಿ, ಅಂಬುಜಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ರೈತರಿಗಾಗಿ, ರೈತರ ಕಣ್ಣೀರನ್ನು ಒರೆಸೋದಕ್ಕಾಗಿ ಇಡೀ ರಾಜ್ಯದಲ್ಲಿ ಭೀಕರ ಬರಗಾಲ, ಸುಮಾರು ಕರ್ನಾಟಕದ ಮುಕ್ಕಾಲು ಭಾಗ ರಾಜ್ಯ ಭೀಕರ ಬರಗಾಲದಲ್ಲಿದೆ. ಕೂಡಲೇ ಬರಗಾಲದ ಬಗ್ಗೆ ಕೇಂದ್ರ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕು. ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕೇಂದ್ರದ ಟೀಮ್ ಜನ ಬರಬೇಕು. ಉತ್ತರ ಕರ್ನಾಟಕದಲ್ಲಿ ಬರಗಾಲ ಭೀಕರವಾಗಿದೆ. ಈ ಕಡೆ ದಕ್ಷಿಣ ಮೈಸೂರು ಈ ಪ್ರಾಂತದಲ್ಲೂ ಬರಗಾಲ ಭೀಕರವಾಗಿದೆ. ನಮ್ಮ ಜಲಾಶಯಗಳು ಏಳದಷ್ಟು ನೀರನ್ನು ತುಂಬಿಲ್ಲ. ಒಂದು ಕಡೆ ಮಹದಾಯಿ, ಇವತ್ತವರು ಮಹದಾಯಿಗೆ ಅನುಮತಿ ಕೊಟ್ಟಿಲ್ಲ. ಮಹದಾಯಿಗೆ ಅನುಮತಿ ಕೊಡದೇ ಇರುವುದು ಉತ್ತರ ಕರ್ನಾಟಕದ ಜನರಿಗೆ ಭಾರಿ ಅನ್ಯಾಯ ಆಗಿದೆ. ಮಹದಾಯಿ ಕೂಡಲೇ ಅನುಮತಿಯನ್ನು ಕೊಡಬೇಕು. ಇಲ್ಲಿ ಮೇಕೆದಾಟು ತೀರ್ಮಾನ ಮಾಡಬೇಕಾಗಿದೆ. 3ನೇ ತಾರೀಕು ಇಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯನ್ನ ಕರ್ನಾಟಕದ ಮುಖ್ಯಮಂತ್ರಿಯವರು ಆಹ್ವಾನಿಸಿದ್ದಾರೆ. ಇದು ಆಹ್ವಾನ ಮಾಡದ ಮೇಲೆ ಮೇಕೆದಾಟಿಗೆ ಯಾವುದೇ ತೊಂದರೆಯನ್ನು ಕೊಡಬಾರದು. ತಮಿಳುನಾಡಿನಲ್ಲಿ ಯಾರೇ ಮುಖ್ಯಮಂತ್ರಿಗಳು ಬಂದರೂ ಮೇಕೆದಾಟು ಬಗ್ಗೆ ತೀವ್ರ ತಕರಾರನ್ನು ತೆಗಿತಾ ಇದ್ದಾರೆ. ಈಗ ನಮಗೆ ಮೇಕೆದಾಟು ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸೇರಿದಂತೆ, ಹಿಂದಿನ ಮುಖ್ಯಮಂತ್ರಿ ಸೇರಿದಂತೆ ಭಾರಿ ದೊಡ್ಡ ಪಾದಯಾತ್ರೆಯನ್ನು ಮಾಡ್ತಾರೆ. ಆದರೂ ಈ 3-4 ವರ್ಷ ಇವರು ಸರ್ಕಾರ ಬಂದು ಮೇಕೆದಾಟು ಮಾಡಲಿಲ್ಲ, ಹಣ ಇಡಲಿಲ್ಲ. ಮೇಕೆದಾಟು ಎಷ್ಟಾಗುತ್ತೆ, ಎಷ್ಟು ಪ್ರದೇಶ ಬೇಕು, ಯಾವ ರೀತಿ ಬೇಕು, ಅದರ ಪರಿಸ್ಥಿತಿ ಏನು, ವ್ಯವಸ್ಥೆ ಏನು, ಹಣ ಬಜೆಟ್ನಲ್ಲಿಟ್ಟು ಏನೂ ಮಾಡಿಲ್ಲ. ಸುಮ್ಮನೆ ಕೇಂದ್ರ ಸರ್ಕಾರ ಅನುಮತಿ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೇನು ರೆಡಿ ಇದ್ದೀವಿ? ನಾವೇನು ಇದು ತಮಿಳುನಾಡಿನವರು ಕರೀತಾ ಇದ್ದಾರೆ, ಕರ್ನಾಟಕದವರು ನಿಧಾನ ಮಾಡ್ತಾ ಇದ್ದಾರೆ. ಕರ್ನಾಟಕ ತಮಿಳುನಾಡು ಇಬ್ಬರು ಮೇಕೆದಾಟಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಮೇಕೆದಾಟು ಕೂಡಲೇ ಆರಂಭ ಆಗಲೇಬೇಕು ಅಂತೇಳಿ ಹೇಳ್ತಾ ಇದ್ದೀವಿ. ಮತ್ತು ನೀಟ್ ಚಳವಳಿ ಇದು ಆರಂಭ ಆಗಿದೆ. ನೀಟ್ ಚಳವಳಿ ಪ್ರಾಮಾಣಿಕವಾಗಿ ನಡೀಬೇಕು. ನೀಟ್ ಚಳವಳಿಯನ್ನ ಯಾರು ಕಸಿದುಕೊಳ್ಳಬಾರದು. ನೀಟ್ ಚಳವಳಿಯಲ್ಲಿ ವಿದ್ಯಾರ್ಥಿಗಳು ಬಹಳ ಇಡೀ ಪ್ರಾಣವನ್ನೇ ಬದಿಗಿಟ್ಟು ಹೋರಾಟಕ್ಕಿಳಿದ್ದಾರೆ. ಇಡೀ ಕರ್ನಾಟಕ ರಾಜ್ಯ ಮತ್ತು ದೇಶದ ವಿದ್ಯಾರ್ಥಿಗಳ ಚಳವಳಿಗೆ ನನ್ನ ಬೆಂಬಲ ಇದೆ. ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ನಿಮ್ಮ ಬೇಡಿಕೆಗೆ ನನ್ನ ಬೆಂಬಲ 100ಕ್ಕೆ 100 ಇದೆ. ನಾವು ಬೀದಿಗಿಳಿದಿದ್ದೇವೆ, ನಿಮ್ಮ ಪರವಾಗಿ ಹೋರಾಟ ಮಾಡ್ತೇವೆ.